ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಫಸ್ಟ್ ಇನ್ ಇಂಡಿಯಾ 2024 ನಾಲ್ಕನೆಯ ಭಾಗ. ಬನ್ನಿ ಸ್ನೇಹಿತರೆ, ಇಂದಿನ ಮೊದಲನೇ ಪ್ರಶ್ನೆ ನೋಡೋಣ. ಭಾರತವು ತನ್ನ ಮೊದಲ ಸ್ಥಳೀಯ ವಿಕಿರಣ ವಿರೋಧಿ ಕ್ಷಿಪಣಿ ರುದ್ರಂ 1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ DRDO, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಮುಂದಿನ ಪ್ರಶ್ನೆ, ಜೂನ್ 2024ರಲ್ಲಿ ಭಾರತದ ಮೊದಲ ಹಸಿರು ಸಚಿವಾಲಯವನ್ನು ಯಾವ ರಾಜ್ಯ ಸರ್ಕಾರ ಉದ್ಘಾಟಿಸಿದೆ? ಸರಿಯಾದ ಉತ್ತರ ಅಸ್ಸಾಂ. ಮುಂದಿನ ಪ್ರಶ್ನೆ, ಜೂನ್ 2024ರಲ್ಲಿ ಭಾರತೀಯ ರೈಲ್ವೆ ವಿಶ್ವದ ಅತಿ ಎತ್ತರದ ಸೇತುವೆ ಚೆನಾಬ್ ರೈಲ್ವೆ ಸೇತುವೆಯನ್ನು ಯಶಸ್ವಿಯಾಗಿ ಪರಿಶೀಲಿಸಿದೆ. ಈ ಸೇತುವೆ ಎಲ್ಲಿದೆ? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ್. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಮರದಿಂದ ಮಾಡಿದ ಉಪಗ್ರಹ ಲಿಗ್ನೋಸ್ಯಾಟ್ ಅನ್ನು ಯಾವ ದೇಶವು 2024ರಲ್ಲಿ ನಿರ್ಮಿಸಿದೆ? ಸರಿಯಾದ ಉತ್ತರ ಜಪಾನ್. ಮುಂದಿನ ಪ್ರಶ್ನೆ, ಏಷ್ಯನ್ ರಾಜ ರಣಹದ್ದುಗಳ ಪ್ರಭೇದಗಳಿಗಾಗಿ ವಿಶ್ವದ ಮೊದಲ ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಮಹಾರಾಜ್ಗಂಜ್, ಉತ್ತರ ಪ್ರದೇಶ್. ಮುಂದಿನ ಪ್ರಶ್ನೆ, ಜೂನ್ 2024ರಲ್ಲಿ ಸಲಿಂಗಕಾಮಿ ವಿವಾಹವನ್ನು ಗುರುತಿಸಿದ ಮೊದಲ ದಕ್ಷಿಣ ಏಷ್ಯಾದ ದೇಶ ಯಾವುದು? ಸರಿಯಾದ ಉತ್ತರ ಥೈಲ್ಯಾಂಡ್. ಮುಂದಿನ ಪ್ರಶ್ನೆ, ಮಾರ್ಚ್ 2024ರಲ್ಲಿ ವಿಶ್ವದ ಮೊದಲ ಓಂ ಆಕಾರದ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಭೋಪಾಲ್, ಮಧ್ಯಪ್ರದೇಶ್. ಮುಂದಿನ ಪ್ರಶ್ನೆ, ಮಾರ್ಚ್ 2024ರಲ್ಲಿ ಮೇಡಮ್ ಟುಸಾಡ್ಸ್ ಮ್ಯೂಸಿಯಂ ದುಬೈಯಲ್ಲಿ ಮೇಣದ ಪ್ರತಿಮೆಯನ್ನು ಪಡೆದ ಮೊದಲ ದಕ್ಷಿಣ ಭಾರತೀಯ ನಟ ಯಾರು? ಸರಿಯಾದ ಉತ್ತರ ಅಲ್ಲು ಅರ್ಜುನ್. ಮುಂದಿನ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 30, 2024. ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತದೆ? ಸರಿಯಾದ ಉತ್ತರ ಲಖಿಂಪುರ್ ಖೇರಿ. ಮುಂದಿನ ಪ್ರಶ್ನೆ, ಯಾವ ದೇಶದ ಆದಿತ್ಯ L1 ಜುಲೈ 2024ರಲ್ಲಿ ಮೊದಲ ಹಲೋ ಕಕ್ಷೆಯನ್ನು ಪೂರ್ಣಗೊಳಿಸಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಜೂನ್ 2024ರಲ್ಲಿ ಬಾಹ್ಯಾಕಾಶದಲ್ಲಿ 1000 ದಿನಗಳನ್ನು ಕಳೆದ ಮೊದಲ ವ್ಯಕ್ತಿಯಾಗುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಓಲೆಗ್ ಕೋನೋನೆಂಕೋ. ಮುಂದಿನ ಪ್ರಶ್ನೆ, 2024ರ ಭಾರತದ ಮೊದಲ ಎಲೆಕ್ಟ್ರಿಕ್ ವೆಹಿಕಲ್ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿಯಾದ ಉತ್ತರ NSE ಸೂಚ್ಯಂಕ್ ಲಿಮಿಟೆಡ್, ಅಂದರೆ NSE ಇಂಡೈಸಸ್ ಲಿಮಿಟೆಡ್. ಮುಂದಿನ ಪ್ರಶ್ನೆ, 2024ರಲ್ಲಿ ಮುಟ್ಟಿನ ನೀತಿ ರಜೆಯನ್ನು ಪರಿಚಯಿಸಿದ ದೇಶದ ಮೊದಲ ಹೈಕೋರ್ಟ್ ಯಾವುದು? ಸರಿಯಾದ ಉತ್ತರ ಸಿಕ್ಕಿಂ. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ, ಆಗಸ್ಟ್ 2024ರಲ್ಲಿ ಭಾರತವು ತನ್ನ ಮೊದಲ GI ಟ್ಯಾಗ್ ಮಾಡಿದ ಅಂಜೂರದ ರಸವನ್ನು ಯಾವ ದೇಶಕ್ಕೆ ರಫ್ತು ಮಾಡುವ ಮೂಲಕ ಪ್ರಮುಖ ಯಶಸ್ಸನ್ನು ಸಾಧಿಸಿದೆ? ಸರಿಯಾದ ಉತ್ತರ ಪೋಲೆಂಡ್. ಸ್ನೇಹಿತರೆ, ಇದು ಫಸ್ಟ್ ಇನ್ ಇಂಡಿಯಾ 2024 ಸರಣಿಯ 4ನೆಯ ಭಾಗ ಹಾಗೂ ಜನವರಿ 2024ರಿಂದ ಡಿಸೆಂಬರ್ 2024ರವರೆಗಿನ ಎಲ್ಲ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಸರಣಿಯಲ್ಲಿ ಹಾಕಿರುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಎಲ್ಲ ತಮ್ಮ ಸ್ನೇಹಿತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.